ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪನ್ನೀರ್ ಡ್ರೈ ರೋಸ್ಟನ್ನು ಮಾಡ್ತಾಯಿದ್ದೀನಿ. ಈ ಪನ್ನೀರ್ ಡ್ರೈ ರೋಸ್ಟನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಪನ್ನೀರ್ಗಳನ್ನು ಒಂದಿಷ್ಟು ತೊಗೊಂಡಿದ್ದೀನಿ, ಕ್ಯೂಬ್ಸ್ಗಳನ್ನು. ಈ ರೀತಿ ಕ್ಯೂಬ್ಗಳನ್ನು ತೆಗೆದಿಟ್ಕೊಂಡು ಇದಕ್ಕೆ ನಾನು 1 ಚಮಚದಷ್ಟು 1 ಅಥವಾ 2 ಚಮಚದಷ್ಟು ಅಚ್ಚ ಖಾರದ ಪುಡಿ, ಖಾರಕ್ಕೆ ತಕ್ಕಂತೆ ಹಾಕ್ಕೋಬೇಕು. ಹಾಗೆ 1/4 ಟೀ ಸ್ಪೂನು ಅರಿಶಿನ ಪುಡಿ, ಹಾಗೆ ಕಾಳು ಮೆಣಸಿನ ಪುಡಿ 1/4 ಸ್ಪೂನು, ಹಾಗೆ ಜೀರಿಗೆ ಪುಡಿ 1/4 ಸ್ಪೂನು, ಹಾಗೆ ಕೊತ್ತಂಬರಿ ಪುಡಿಯನ್ನು 1/4 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಚಾಟ್ ಮಸಾಲವನ್ನು ಕೂಡ 1/4 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಅರ್ಧ ಚಮಚ ಉಪ್ಪನ್ನು ಹಾಕಿ ಅದಕ್ಕೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಿ ಅದಕ್ಕೆ 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಒಂದು ಅರ್ಧ ಗಂಟೆಗಳ ಕಾಲ ಆದರೂ ಇದು ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆಗಳ ಕಾಲ ಇಡಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ಮಾಡಿರುವಂತಹ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಾನಿಲ್ಲಿ ಒಂದು ಪ್ಯಾನಲ್ಲಿ 2 ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕಿ ನಾನು ಏನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀವಿ ಪನ್ನೀರ್ ಕ್ಯೂಬ್ಗಳನ್ನು ಅದನ್ನು ಆ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಏನಂದರೆ ಫಟಾಫಟ್ ಅಂತ ಆಗುವಂತಹ ಪನ್ನೀರ್ ರೆಸಿಪಿ. ಜಾಸ್ತಿ ಹೊತ್ತೇನು ಬೇಯಬೇಕು ಅಂತಲೂ ಕೂಡ ಇರೋಲ್ಲ. ನೀಟಾಗಿ ಫ್ರೈ ಆದರೆ ಆಯಿತು. ಅದು ಒಂದು 5 ನಿಮಿಷಗಳ ಕಾಲ, ಒಂದು 2ರಿಂದ 3 ನಿಮಿಷ ಅಷ್ಟೇ, ಅಷ್ಟರಲ್ಲೇ ಆಗೋಗುತ್ತೆ. ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಅದನ್ನ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷದಲ್ಲಿ ಎಲ್ಲ ಇದು ಮುಗಿದೋಗುತ್ತೆ. ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ರೆಸಿಪಿ ಇದು. ಸೈಡ್ ಡಿಶ್ಶಿಗೆ ನಾವೇನಾದರೂ ವೆಜಿಟೇರಿಯನ್ ಇದಾದಾಗ ರಸಮ್ ಈ ಥರ ಮಾಡಿಕೊಂಡಾಗ ಇದನ್ನು ಸೈಡ್ ಡಿಶ್ಶಾಗಿ ನಾವು ಯೂಸ್ ಮಾಡ್ಕೋಬೋದು. ನೀವು ನೋಡ್ತಿರ್ಬೋದು ಪನ್ನೀರ್ ರೆಸಿಪಿ ರೆಡಿಯಾಗಿದೆ, ಡ್ರೈ ರೋಸ್ಟ್ ರೆಡಿಯಾಗಿದೆ. ಈ ರೀತಿನ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.